ಯಾವ ಪ್ರತಿಷ್ಠಿತ ಕುಟುಂಬದ ಸುದ್ದಿ ಹಾಗಿದ್ರೆ ಇದು? ಬೆಳಗಾವಿಯಲ್ಲಿ ಠಾಣೆ ಮೆಟ್ಟಿಲೇರಿದ್ದಾರೆ ಮಾಜಿ ಸಂಸದರ ಕುಟುಂಬಸ್ಥರು. ಉದ್ಯಮಿಯ ಆಸ್ತಿಯನ್ನ ಕಬಳಿಸೋದಕ್ಕೆ ಮಾಟ ಮಂತ್ರ ಮಾಡಿಸಿರುವಂತಹ ಆರೋಪ. ಈ ರೀತಿ ಆರೋಪ ಮಾಡಿ ದೂರು ಕೊಟ್ಟಿರೋದು ಮಾಜಿ ಸಂಸದ ಎಸ್.ಬಿ. ಸಿದ್ನಾಳ್ ಅವರ ಸೊಸೆ ದೀಪಾ. ಮಾಜಿ ಸಂಸದರ ಸೊಸೆಯಾಗಿರುವಂತಹ ದೀಪಾ ಅವರು ಉದ್ಯಮಿ ವಿಜಯ್ ಸಂಕೇಶ್ವರ್ ಅವರ ಪುತ್ರಿ, ಸಿದ್ನಾಳ್ ಅವರ ಕಿರಿಯ ಸೊಸೆ. ಅವರು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ವಿಜಯಕಾಂತ್ ಹಾಲಿನ ಡೇರಿ ಆಸ್ತಿಯನ್ನ ಕಬಳಿಸುವುದಕ್ಕೆ ಹುನ್ನಾರ ನಡೆದಿದೆ. ವಿಜಯ್ ಸಂಕೇಶ್ವರ್ ಮತ್ತು ಶಿವಕಾಂತ್ ಸಿದ್ನಾಳ್ ಪಾಲುದಾರಿಕೆಯ ಡೇರಿ ಅದು. ಶಿವಕಾಂತ್ ಸಿದ್ನಾಳ್ ದೀಪಾ ಅವರ ಪತಿ, ಮಾಜಿ ಸಂಸದ ಎಸ್.ಬಿ. ಸಿದ್ನಾಳ್ ಅವರ ಕಿರಿಯ ಪುತ್ರ. ವಿಜಯ್ ಸಂಕೇಶ್ವರ ಪಾಲುದಾರಿಕೆಯಲ್ಲಿ ಶಿವಕಾಂತ್ ಸಿದ್ನಾಳ್ ವಿಜಯಕಾಂತ್ ಹಾಲಿನ ಡೇರಿಯನ್ನ ನಡೆಸ್ತಾ ಇದ್ರು. ಆ ಆಸ್ತಿಯನ್ನ ಕಬಳಿಸೋದಕ್ಕೆ ಹುನ್ನಾರ ಮಾಡಿ, ಕೋಟ್ಯಂತರ ರೂಪಾಯಿ ಆಸ್ತಿ ಕಬಳಿಸೋದಕ್ಕೆ ಮಾಟ ಮಂತ್ರ ಮಾಡಿ, ಆ ಮೂಲಕ ಉದ್ಯಮಿ ಶಿವಕಾಂತ್ ಸಿದ್ನಾಳ್ ಅವರ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಪತ್ನಿ ದೀಪಾ, ಸಿದ್ನಾಳ್ ಅವರ ಕಿರಿಯ ಸೊಸೆ, ಉದ್ಯಮಿ ವಿಜಯ್ ಸಂಕೇಶ್ವರ್ ಅವರ ಪುತ್ರಿಯಾಗಿರುವಂತಹ ದೀಪಾ ಅವರು ತಮ್ಮ ಪತಿಯ ಸಾವಿಗೆ ಮಾಟ ಮಂತ್ರ ಮಾಡಿಸಿದ್ದೇ ಕಾರಣ ಎನ್ನುವ ಆರೋಪ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಶಿವಕಾಂತ್ ಸಿದ್ನಾಳ್ ಮತ್ತು ವಿಜಯ ಸಂಕೇಶ್ವರ್ ಅವರ ಪಾಲುದಾರಿಕೆಯಲ್ಲಿ ವಿಜಯಕಾಂತ್ ಹಾಲಿನ ಡೇರಿ ನಡೆಸಲಾಗ್ತಾ ಇತ್ತು. ಅದರ ಆಸ್ತಿಯನ್ನ ಕಬಳಿಸುವುದಕ್ಕೆ ಮಾಟ ಮಂತ್ರ ಮಾಡಿಸಿ ತನ್ನ ಪತಿಯ ಸಾವಿಗೆ ಕಾರಣರಾಗಿದ್ದಾರೆ ಎನ್ನುವ ಆರೋಪವನ್ನ ದೀಪಾ ಅವರು ಮಾಡ್ತಾ ಇದ್ದಾರೆ. ಉದ್ಯಮಿ ವಿಜಯ್ ಸಂಕೇಶ್ವರ್ ಅವರ ಪುತ್ರಿ, ಮಾಜಿ ಸಂಸದ ಎಸ್.ಬಿ. ಸಿದ್ನಾಳ್ ಅವರ ಸೊಸೆ, ಮೃತ ಶಿವಕಾಂತ್ ಸಿದ್ನಾಳ್ ಅವರ ಪತ್ನಿ ದೀಪಾ ಅವರು ಮಾಡ್ತಾ ಇರುವಂತಹ ಆರೋಪ ಇದು. ತಮ್ಮ ಪತಿ ಮೇಲೆ ಮಾಟ ಮಂತ್ರ ಮಾಡಿಸಿ ಅವರ ಸಾವಿಗೆ ಕಾರಣರಾಗಿದ್ದಾರೆ ಅಂತ ದೀಪಾ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.